ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆದಂತಹ 6 ವರ್ಷದ ಪುಟ್ಟ ಬಾಲಕಿಯನ್ನ ಪ್ರಿಯತಮ್ಮನಿಗೋಸ್ಕರ ಹೆತ್ತ ತಾಯಿನೇ ಕೊಂದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡಿದ್ದಂತಹ ತಾಯಿ ಪ್ರಿಯಾಂಕಾ ಕೊನೆಗೂ ಪೊಲೀಸರು ಆಕೆಯನ್ನ ಬಂಧಿಸಿದ್ದಾರೆ. ಕಾಡುಗೋಡಿಯಲ್ಲಿ ವೆನೆಲ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರಿಯಾಂಕಾ ಸಿಕ್ಕಿ ಬಿದ್ದಿದ್ದು ಹೇಗೆ, ಆಕೆಯನ್ನ ಅರೆಸ್ಟ್ ಮಾಡಿದ್ದು ಹೇಗೆ ಪೊಲೀಸರು ಅಂತ ಪೊಲೀಸರು ಟ್ರ್ಯಾಕ್ ಮಾಡದಂತೆ ಖತರ್ನಾಕ್ ಪ್ಲಾನ್ ರೂಪಿಸಿದ್ಲಂತೆ. ಈಕೆ ಎಲ್ಲೆಲ್ಲೋ ಸುತ್ತಾಡಿ ಕೊನೆಗೆ ಸಕಲೇಶಪುರ ತಲುಪಿದ್ಲಂತೆ ಪ್ರಿಯಾಂಕಾ. ಪೊಲೀಸರು ಪ್ರಿಯಾಂಕಾಳನ್ನ ಲಾಕ್ ಮಾಡಿದ್ದೆ ರೋಚಕ ಅಂತ ಹೇಳಲಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಿಯಾಂಕಾ ಟ್ರಾವೆಲ್ ಹಿಸ್ಟ್ರಿಯ ರಣರೋಚಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೇಗೆ ಈಕೆ ಪೊಲೀಸರಿಂದ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ಲು, ಎಲ್ಲೆಲ್ಲಿ ಓಡಾಡಿದ್ಲು, ಹೇಗೆ ಖತರ್ನಾಕ್ ಪ್ಲಾನ್ ಮಾಡಿದ್ಲು, ಜೊತೆಗೆ ಪೊಲೀಸರು ಈಕೆಯನ್ನ ಬಂಧಿಸಿದ್ದು ಹೇಗೆ, ಆ ರಣರೋಚಕ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಿರೀಕ್ಷಣಾ ಜಾಮೀನು ಕ್ಯಾನ್ಸಲ್ ಆಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಂತೆ ಪ್ರಿಯಾಂಕಾ. ಅಕೌಂಟ್ ನಲ್ಲಿ 10 ಲಕ್ಷ ಇದ್ರೂ ಕೂಡ 1 ರೂಪಾಯಿ ಕೂಡ ಡ್ರಾ ಮಾಡಿರ್ಲಿಲ್ಲ. ಕಾರಣ ಡ್ರಾ ಮಾಡಿದ್ರೆ ಗೊತ್ತಾಗುತ್ತೆ, ಸುಳಿವು ಸಿಗುತ್ತೆ ಪೊಲೀಸರಿಗೆ ಅಂತ. ಹಣ ಡ್ರಾ ಮಾಡಿದ್ರೆ ಸಿಕ್ಕಿ ಬೀಳೋದಾಕಿ ಕೈಯಲ್ಲಿದ್ದ ಕ್ಯಾಶ್ ಅನ್ನ ಖರ್ಚು ಮಾಡ್ತಿದ್ಲಂತೆ. ಮೊದಲು ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ 2 ದಿನ ಕಳೆದಿದ್ಲು ಪ್ರಿಯಾಂಕಾ. ವಿಚಾರ ಬಹಿರಂಗ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಮೈಸೂರಿನಿಂದ ಆಕೆ ಕಾಲ್ಕಿತ್ತಾಳೆ. ಲವರ್ ಮೋಹನ್ ಸ್ನೇಹಿತನೊಬ್ಬನಿಂದ ಸಂಪರ್ಕ ಮಾಡಿದ್ಲಂತೆ ಪ್ರಿಯಾಂಕಾ. ಪೊಲೀಸರು ಟ್ರ್ಯಾಕ್ ಮಾಡ್ತಿದ್ದಾರೆ ಅಂತ ಮೊಬೈಲ್ ಕೂಡ ಆಕೆ ಬಳಕೆ ಮಾಡಿರ್ಲಿಲ್ಲ. ಟವರ್ ಲೊಕೇಶನ್ ಟ್ರೇಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊಬೈಲ್ ಕೂಡ ಯೂಸ್ ಮಾಡಿರ್ಲಿಲ್ವಂತೆ. ಸಕಲೇಶಪುರದ ಆಕೆಯ ಸ್ನೇಹಿತನ ಮನೆಯಲ್ಲೂ ಕೂಡ ಆಕೆ ಸ್ವಲ್ಪ ದಿನ ಉಳಿದುಕೊಂಡಿರ್ತಾಳೆ ಅನ್ನುವಂತಹ ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನನ್ನ ಮಗು ಸತ್ತಿದೆ, ಕೊಲೆ ಕೇಸ್ ಅಂತ ನನ್ನ ಸ್ನೇಹಿತನನ್ನ ಅರೆಸ್ಟ್ ಮಾಡಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ಕೊಳ್ತಾಳಂತೆ. ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ, ಇದರಿಂದ ಮನೆಯವರಿಗೆ ಅನುಮಾನ ಬಂದಿತ್ತು. ಮನೆಯವರ ವಿರೋಧದ ಹಿನ್ನೆಲೆ ಪ್ರಿಯಾಂಕಾಳನ್ನ ಹೋಮ್ ಸ್ಟೇಗೆ ಮೋಹನ್ ಸ್ನೇಹಿತ ತದನಂತರದಲ್ಲಿ ಶಿಫ್ಟ್ ಮಾಡ್ತಾನೆ. ಕಾರಣ ಈಕೆ ಹೇಳಿರುವ ಕಥೆ ನಿಜ ಅಂತ ಮೋಹನ್ ಸ್ನೇಹಿತ ನಂಬಿರ್ತಾನೆ. ಮಗು ಕೊಲೆ ಅಂತ ಹೇಳ್ತಿದ್ದಾರೆ, ಬಟ್ ಅದು ಸಹಜ ಸಾವು, ಅದರಲ್ಲಿ ನನ್ನ ಪಾತ್ರ ಏನಿಲ್ಲ. ಮಾಧ್ಯಮದವರು ಈ ರೀತಿ ಸುದ್ದಿಗಳನ್ನ ಮಾಡ್ತಾ ಇರೋದ್ರಿಂದ ಮನೆಯವರಿಗೂ ಕೂಡ ಅನುಮಾನ ಬಂದಿದೆ, ಪೊಲೀಸರಿಗೆ ಅನುಮಾನ ಬಂದಿದೆ. ಹಾಗಾಗಿ ನಾನು ಇಲ್ಲಿ ಉಳ್ಕೊಳ್ಳೋಕೆ ಒಂದು ಸ್ವಲ್ಪ ದಿನ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಮೋಹನ್ ಸ್ನೇಹಿತ ಕಂಪ್ಲೀಟ್ ಆಗಿ ಪ್ರಿಯಾಂಕಾಗೆ ಉಳಿದುಕೊಳ್ಳೋದಕ್ಕೆ ಜೊತೆಗೆ ಆಕೆಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಸಹಾಯ ಮಾಡಿದ್ದ ಅನ್ನುವಂತಹ ವಿಚಾರವನ್ನ ಪೊಲೀಸರು ತನಿಖೆ ವೇಳೆ ಪತ್ತೆ ಹಚ್ಚಿದ್ದಾರೆ. ಮತ್ತೊಂದು ಅಪ್ಡೇಟ್ ಇದೆ. ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಂತೆ ಸ್ನೇಹಿತನ ಹೆಸರನ್ನ ಮೋಹನ್ ಬಾಯ್ ಬಿಟ್ಟಿದ್ದಾನೆ. ಮೋಹನ್ ಮಾಹಿತಿ ಆಧರಿಸಿ ಸ್ನೇಹಿತನ ವಿಚಾರಣೆಯನ್ನ ಪೊಲೀಸರು ಮಾಡಿದ ಬಳಿಕ ಪ್ರಿಯಾಂಕಾ ಬಗ್ಗೆ ಮಾಹಿತಿ ಸಿಗುತ್ತೆ. ಪ್ರಿಯಾಂಕಾ ಇದ್ದ ಜಾಗದ ಮಾಹಿತಿಯನ್ನ ಮೋಹನ್ ಸ್ನೇಹಿತ ನೀಡ್ತಾನೆ. ಆತನ ಮಾಹಿತಿ ಆಧರಿಸಿ ಸಕಲೇಶಪುರ ಹೋಮ್ ಸ್ಟೇಗೆ ಪೊಲೀಸರು ಹೋಗ್ತಾರೆ. ಪೊಲೀಸರು ಹೋಗ್ತಾ ಇದ್ದಂತೆ ಫುಲ್ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ಲಂತೆ ಪಾಪಿ ಪ್ರಿಯಾಂಕಾ. ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಅಳ್ತಾ ಡ್ರಾಮಾ ಕ್ರಿಯೇಟ್ ಮಾಡಿದ್ಲಂತೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ. ಕೊನೆಗೆ ಹೋಮ್ ಸ್ಟೇ ನಲ್ಲೇ ಬಂಧಿಸಿ ಪ್ರಿಯಾಂಕಾಳನ್ನ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು. ಪ್ರಿಯಾಂಕಾಳನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ 1ನೇ ACJM ಕೋರ್ಟ್ ನೀಡಿದ್ದು, ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಂತೆ ಮೋಹನ್ ಬಂಧಿತ ಆಗಿದ್ನಲ್ಲ ಆಲ್ರೆಡಿ, ಆತನನ್ನ ವಿಚಾರಣೆ ಮಾಡಿದಾಗ ಆತನ ಸ್ನೇಹಿತನ ಬಗ್ಗೆ ಮಾಹಿತಿ ಸಿಗುತ್ತೆ. ಆತನ ಬಗ್ಗೆ ಮಾಹಿತಿ ಕಲೆ ಹಾಕಿ ಪೊಲೀಸರು ಅಲ್ಲಿ ಹೋದಾಗ ಪ್ರಿಯಾಂಕಾ ಇರುವ ಜಾಗದ ಬಗ್ಗೆ ಮಾಹಿತಿ ಕಲೆ ಹಾಕಿ ತದನಂತರದಲ್ಲಿ ಪ್ರಿಯಾಂಕಾಳನ್ನ ಬಂಧಿಸಿ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಪೊಲೀಸರು. ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ 1ನೇ ACJM ಕೋರ್ಟ್ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಕೊಟ್ಟಿರೋದ್ರಿಂದ 5 ದಿನಗಳ ಕಾಲ ಈಗ ಫುಲ್ ವಿಚಾರಣೆಯನ್ನ ಫೇಸ್ ಮಾಡಬೇಕಾಗಿದೆ.